ನಿಮಗೆಲ್ಲ ಗೊತ್ತಿರಾಗೆ ಇವಾಗ ಸೀಟ್ ಇದು ಸೆಕೆಂಡ್ ರೌಂಡ್ದು ಅಡ್ಮಿಷನ್ ನಡೀತಾ ಇದೆ. ಆಲ್ರೆಡಿ ಇವಾಗ 31 ಆಗಸ್ಟ್ ತನಕ ಲಾಸ್ಟ್ ಡೇಟ್ ಇದೆ ಅಡ್ಮಿಷನ್ನು ಸೆಕೆಂಡ್ ರೌಂಡ್ದು. ಓಕೆ, ನೀಟ್ದು ಈಗ ಆಲ್ರೆಡಿ ಪ್ರೊವಿಷನಲ್ ರಿಸಲ್ಟ್ ಬಿಟ್ಟಿದ್ದಾರೆ, ಫೈನಲ್ ರಿಸಲ್ಟ್ ಬಂದು ಅವ್ರದ್ದು ಇವಾಗ ಚಾಯ್ಸ್ ಎಂಟ್ರಿ ಮತ್ತು ಪೇಮೆಂಟು ಅಡ್ಮಿಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಓಕೆ, ಇದೆಲ್ಲ ಯಾವಾಗ ಮುಗಿದು ನೆಕ್ಸ್ಟ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ಕೇಳ್ತಾಯಿದ್ರು ಫ್ರೆಂಡ್ಸ್. ಇವಾಗ ನಿಮಗೆಲ್ಲ ಗೊತ್ತಿರಾಗೆ ಇವಾಗ ಜಸ್ಟು ನಿನ್ನೆ ಅಪ್ಡೇಟ್ ಬಂತು. MCCದು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ದು ಡೇಟ್ ಬಂದಿದೆ. ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ MCCದು 3 ಸೆಪ್ಟೆಂಬರಿಂದ 11 ಸೆಪ್ಟೆಂಬರ್ ಇದೆ. 11 ಸೆಪ್ಟೆಂಬರ್ ಆದಮೇಲೆ 19 ತನಕ ಅವ್ರದ್ದು ಕೌನ್ಸಿಲಿಂಗ್ ನಡೀತಾ ಇದೆ. ಅಷ್ಟರೊಳಗೆ ಸ್ಟೇಟ್ಗೆ ಯಾವಾಗ ನಡೆಸ್ಬೇಕಂತ ಕೊಟ್ಟಿದ್ದಾರೆ ಅವ್ರು ಆಲ್ರೆಡಿ. ಯಾವಾಗಂದರೆ 7 ಸೆಪ್ಟೆಂಬರಿಂದ ಹಿಡಿದು 11 ಸೆಪ್ಟೆಂಬರ್ ತನಕ ಮಾಡ್ಕೋಬೋದು. 18th ಒಳಗಡೆ ನೀವು ಮುಗಿಸ್ಕೋಬೇಕಾಗತ್ತೆ ಅಡ್ಮಿಷನ್ ಅಂತ ಹೇಳಿದ್ದಾರೆ. ಸೊ ದಟ್ ಮೀನ್ಸ್ ಈ ನಮ್ಮ ಸ್ಟೇಟ್ ಅವರು 7th ಸ್ಟಾರ್ಟ್ ಮಾಡಬೇಕಾಗತ್ತೆ. ಅದಕ್ಕೆ ಮುಂಚೆನೇ ಸ್ಟಾರ್ಟ್ ಮಾಡಿದ್ರೆ ಮಾಡ್ತಾರೆ ಇವರು, ಬಟ್ ಅದಕ್ಕಿಂತ ಮುಂಚೆನೇ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ಮ್ಯಾಕ್ಸಿಮಮ್ 7th ಸ್ಟಾರ್ಟ್ ಮಾಡ್ತಾರೆ ಇವರು. ಅಂದರೆ ಅರ್ಥ ಏನಂದರೆ, ಈಗ ನೀಟ್ ಅವ್ರದ್ದು ಹೇಳ್ತೀನಿ ನಾನು ಫಸ್ಟು. ನೀಟ್ ಅವ್ರದ್ದು ಫಸ್ಟ್ ರೌಂಡ್ದು ಇವತ್ತು ನಿಮಗೆ ಪ್ರೊವಿಷನಲ್ ರಿಸಲ್ಟ್ ಬಿಡ್ಬೋದು. ಬಟ್ ತಕ್ಷಣ ನಿಮಗೆ ನಾಳೆಯಿಂದ ಚಾಯ್ಸ್ ಎಂಟ್ರಿ ನಿಮ್ಮ ಅಪ್ ಟು 3-4 ಒಳಗಡೆ ನಿಮ್ಮದು ಅಡ್ಮಿಷನ್ ಮುಗಿಸ್ತಾರೆ ಅವರು. ಓಕೆ, 3-4 ಮ್ಯಾಕ್ಸಿಮಮ್ಮು ಸೆಪ್ಟೆಂಬರ್ 3-4 ಒಳಗಡೆ ನಿಮ್ಮದು ಮುಗಿಯುತ್ತೆ. ಚಾಯ್ಸ್ ಎಂಟ್ರಿ ಆಗಿರ್ಬೋದು, ಮತ್ತು ಯಾರಾದರೂ ಚಾಯ್ಸ್ 1 ಮಾಡಿಕೊಂಡು ಅಡ್ಮಿಷನ್ ತೊಗೊಳ್ಳೋರಾಗಿರ್ಬೋದು, ಎಲ್ಲರದು 3-4 ಒಳಗಡೆ ಮುಗಿಸ್ತಾರೆ. ಇದು ಮುಗಿದ ಮೇಲೆ ಇಮಿಡಿಯೇಟ್ಲಿ ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ರೌಂಡ್ ಅಂದರೆ CT ಅವ್ರದ್ದು 3rd ರೌಂಡು, ನೀಟ್ ಅವ್ರಿಗೆ ಸೆಕೆಂಡ್ ರೌಂಡು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ತಾರೆ. ಐ ಥಿಂಕ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂದರೆ ನಿಮಗೆ 7th ಸೆಪ್ಟೆಂಬರು ಅಕಾರ್ಡಿಂಗ್ ಟು MCC ಹೇಳಿದ್ದಾರೆ 7th ಸ್ಟಾರ್ಟ್ ಮಾಡ್ಬೇಕಂತ. ಬಟ್ ಇನ್ ಕೇಸ್ ಅದಕ್ಕೆ ಅಲ್ಲಿನೂ 5-6ಗೂ ಸ್ಟಾರ್ಟ್ ಮಾಡೋ ಚಾನ್ಸಸ್ ಇದೆ. ಆಮೇಲೆ ನೆಕ್ಸ್ಟ್ ನಿಮ್ಮದು ಲಾಸ್ಟ್ ಅಡ್ಮಿಷನ್ ಯಾವಾಗ ಮುಗಿದ್ರೆ ಸೆಪ್ಟೆಂಬರ್ 15 ಒಳಗಡೆ ನೆಕ್ಸ್ಟ್ ರೌಂಡ್ ಮುಗಿಯೋ ಚಾನ್ಸಸ್ ಇದೆ. CT ಅವ್ರದ್ದು ಮ್ಯಾಕ್ಸಿಮಮ್ ಮುಗಿಸ್ತಾರೆ, ಹೇಳಿದಾರಲ್ಲ 14th ಒಳಗಡೆ ಮುಗಿಸೋ ಚಾನ್ಸ್ ಇದೆ ಅಂತ. ಸೊ 3rd ರೌಂಡ್ CT ಅವ್ರದ್ದು ಮುಗಿಸ್ತಾರೆ. ನೀಟ್ ಅವ್ರದ್ದು ಆಲ್ಮೋಸ್ಟ್ ಅಷ್ಟರೊಳಗಡೆ ಮುಗಿಸ್ತಾರೆ. ಯಾಕಂದರೆ 18th ಅಂತ ಹೇಳಿದರೆ ಒಂದು 16-17 ಅಂದ್ಕೊಳ್ಳಿ. ಅಷ್ಟರೊಳಗೆ ನಿಮ್ಮ ನೆಕ್ಸ್ಟ್ ರೌಂಡ್ ಮುಗಿಯುತ್ತೆ ಅಡ್ಮಿಷನ್ದು. ಅದಾದಮೇಲೆ ಮಾಪಪ್ ರೌಂಡ್ ಅಂದರೆ 3rd ರೌಂಡ್ ಸ್ಟಾರ್ಟ್ ಆಗುತ್ತೆ ನೀಟ್ ಅವ್ರದ್ದು. ಓಕೆ, CT ಅವ್ರದ್ದು ಮುಗಿದಿರುತ್ತೆ. ಓಕೆ, ಸೊ ಇದು ಅಪ್ಡೇಟ್ ಆಗಿತ್ತು. ಅದು ಅಕಾರ್ಡಿಂಗ್ ಟು ನಾನು MCC ನಿಮ್ಗೆ ಹೇಳ್ತಾ ಇದ್ದೀನಿ ಯಾವಾಗ ಸ್ಟಾರ್ಟ್ ಆಗುವಂಥ ನೆಕ್ಸ್ಟ್ ರೌಂಡು. ಓಕೆ, ಸೊ ಇದೇ ರೀತಿ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್